ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಈ ವಿಡಿಯೋ ಮಾಡೋ ಮೇನ್ ಉದ್ದೇಶ ಏನಂತಂದರೆ, ಈ ವಿಡಿಯೋ ಬಂದು ಕಂಪ್ಲೀಟ್ ನನ್ನ ಚಾನಲ್ ಬಗ್ಗೆ ಆಗಿರುತ್ತೆ. ದಟ್ ಈಸ್ ಮೇಕ್ ಡ್ರೀಮ್ಸ್ ಕಮ್ ಟ್ರೂ. ಸೊ ನೀವು ನೋಡ್ತಿರ್ಬೋದು, ನಾನು ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿರೋ ಪ್ರಕಾರ ನಾನು ಯೂಶ್ವಲಾಗಿ ಮಂಡೇ, ವೆಡ್ನೆಸ್ಡೇ ಆ್ಯಂಡ್ ಫ್ರೈಡೇಲಷ್ಟೇ ನಾನು ಲೈವ್ ವಿಡಿಯೋ ಮಾಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು. ಸೊ ರಿಮೈನಿಂಗ್ ಡೇಸಲ್ಲೂ ಕೂಡ ನಾನು ಟ್ರೇಡ್ ಮಾಡ್ತೀನಿ, ಬಟ್ ನಾನು ಯಾವುದೇ ರೀತಿ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲ್ಲ ಮತ್ತು ಅಪ್ಲೋಡ್ ಮಾಡಲ್ಲ. ಏನಕ್ಕೆ ಅಂದರೆ, ನಾನು ಡೈಲಿ ನಾನೊಂದು MNC ಕಂಪ್ನಿಲಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಐ ಕುಡ್ ನಾಟ್ ಫೈಂಡ್ ಎನಫ್ ಟೈಮ್ ಟು ಮೇಕ್ ಎನಿ ವೀಡಿಯೋಸ್. ಓಕೆ, ಸೊ ಹಾಗಾಗಿ ಅದು ಬಿಟ್ಟರೆ ನಾನು ಲೈವ್ ಟ್ರೇಡು ಎವ್ರಿ ಡೇ ತೊಗೊಳ್ತಾ ಇರ್ತೀನಿ. ಏಕೆಂದರೆ ನನ್ನ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಲಿಕ್ಕೆ ಅಷ್ಟು ಟೈಮ್ ತೊಗೊಳ್ಳೋದೇ ಇಲ್ಲ. ಈವನ್ 10th ಪಾಸ್ ಆಗಲಿ ಅಥವಾ ಫೇಲ್ ಆಗಲಿ ಅಂಥವ್ರು ಕೂಡ ಈಸಿಯಾಗಿ ಯಾವ ಟೈಮ್ ಬೇಕಾದರೂ, ಎಷ್ಟು ಗಂಟೆಯಲ್ಲಾದರೂ ಅಥವಾ ಎಲ್ಲರೂ ಈಸಿಯಾಗಿ ತೊಗೋಬೋದು. ಸೊ ಆ ಥರ ಇರೋವಂಥ ಒಂದು ಸಿಂಪಲ್ಲೆಸ್ಟ್ ಸ್ಟ್ರಾಟಜಿ ಅಂದರೆ ಅದು ನಾನು ಫೈಂಡ್ ಔಟ್ ಮಾಡಿರುವಂತಹ ಸ್ಟ್ರಾಟಜಿ. ಓಕೆ, ಸೊ ನೀವು ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು. ಸೊ ನಾನು ತುಂಬ ದಿವಸಗಳಿಂದ ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರಲಿಲ್ಲ, ಬ್ಯುಸಿ ಇರೋದ್ರಿಂದ. ಲಾಸ್ಟ್ ಫ್ಯೂ ಡೇಸಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಬಂದು, ಸೊ ಇದರಲ್ಲಿ ನೋಡ್ಬೋದು 487 ರುಪೀಸ್ ಬಂದು ನನ್ನ ಓಕೆ. ಸೊ ಇದು ಬಂದು ಲಾಸ್ಟ್ ಫ್ರೈಡೇ ಹಾಕಿರೋಂಥ ವೀಡಿಯೋ. ಇದರಲ್ಲಿ ಅರೌಂಡ್ ಆನ್ ಲಾಸ್ಟ್ ಫ್ರೈಡೇ ನನಗೆ 487 ರುಪೀಸ್ ಪ್ರಾಫಿಟ್ ಆಗಿತ್ತು. ಓಕೆ, ಸೊ ನೀವು ಅನ್ಕೋತಿರ್ಬೋದು, ಏನಕ್ಕಪ್ಪ ಇದಿಷ್ಟೇ ಎಷ್ಟು ಸ್ಮಾಲ್ ಪ್ರಾಫಿಟು ಈ ಥರ ತೋರಿಸ್ದೇನೆ ಅಂತ. ಇದು ಸ್ಮಾಲ್ ಪ್ರಾಫಿಟ್ ಆಗಿರ್ಬೋದು, ಬಟ್ ಈ ಪ್ರಾಫಿಟ್ನ ನಾನು ಅರ್ನ್ ಮಾಡಲಿಕ್ಕೆ ಕೇವಲ 9500 ರುಪೀಸ್ ನಾನು ಸ್ಪೆಂಡ್ ಮಾಡಿರೋವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿರೋವಂಥದ್ದು. ಸೊ ನೋಡ್ತಿರ್ಬೋದು, 301 ರುಪೀಸ್. ಓಕೆ, ಪರ್ ಯೂನಿಟ್, ಪರ್ ಕ್ವಾಂಟಿಟಿ. ಸೊ ಈಗ 301 ಇಂಟು ಬ್ಯಾಂಕ್ ನಿಫ್ಟಿಲಿ ಪರ್ ಲಾಟ್ ಎಷ್ಟಿದೆ ಲಾಟ್ ಸೈಜು 30 ಕ್ವಾಂಟಿಟೀಸ್ ಬರುತ್ತೆ. ಒಂದು ಲಾಟಲ್ಲಿ 30 ಕ್ವಾಂಟಿಟೀಸ್ ಬರುತ್ತೆ. 30 ಕ್ವಾಂಟಿಟೀಸ್ ಇಂಟು 301 ಮಾಡಿದ್ರೆ ನಿಮಗೆ ಅಲ್ಲೇ ಗೊತ್ತಾಗೋ ಪ್ರಾಫಿಟ್ ಬಂದು 487 ರುಪೀಸ್. ಓಕೆ, ಸೊ ಅದೇ ಥರ ಇದು ಬಂದು ಇನ್ನೊಂದು ವಿಡಿಯೋ ಇದೆ. ಓಕೆ, ಇದು ಬಂದು ಲಾಸ್ಟ್ ವೆಡ್ನೆಸ್ಡೇ ಮಾಡಿರೋವಂಥದ್ದು ವಿಡಿಯೋ. ಓಕೆನಾ. ಸೊ ಲಾಸ್ಟ್ ವೆಡ್ನೆಸ್ಡೇಲಿ ನಾನು ಅರೌಂಡ್ 888 ರುಪೀಸ್ ನಾನು ಪ್ರಾಫಿಟ್ ಮಾಡಿದ್ದೆ. ಸೊ 888 ರುಪೀಸ್ ಬಂದು ಮಾಡಲಿಕ್ಕೆ ನಾನು ಸ್ಪೆಂಡ್ ಮಾಡಿದ ಅಮೌಂಟ್ ಬಂದು, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಬಂದು ಅರೌಂಡ್ 11,500 ರುಪೀಸ್ ಏನೋ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಸೊ ಓಕೆನಾ. ಸೊ ಅದರಲ್ಲಿ ನನಗೆ 688 ರುಪೀಸ್ ಬಂದು ಪ್ರಾಫಿಟ್ ಆಗಿರುತ್ತೆ. ನೀವು ಅನ್ಕೋಬೋದು, ಇನ್ನೂ ಮೋರ್ ಇನ್ವೆಸ್ಟ್ಮೆಂಟ್ ಮಾಡಿ ಮೋರ್ ಪ್ರಾಫಿಟ್ ಮಾಡ್ಬೋದಲ್ಲ ಅಂತ. ಹೌದು, ನಾನು ಜಸ್ಟ್ ವೀಡಿಯೋ ಮಾಡೋ ಪರ್ಪಸ್ಸಿಗೋಸ್ಕರ ಅಷ್ಟೇ, ಜಸ್ಟ್ ಒಂದು ಲಾಟಲ್ಲಿ ಅಂದರೆ 10,000 11,000 ರುಪೀಸ್ ಇನ್ವೆಸ್ಟ್ಮೆಂಟಲ್ಲಷ್ಟೇ ನಾನು ವೀಡಿಯೋ ಮಾಡೋ ಪರ್ಪಸ್ಸಿಗಷ್ಟೇ ನಾನು ಒಂದು ಟ್ರೇಡ್ನ ತೊಗೊಳ್ತೀನಿ. ಓಕೆನಾ. ಸೊ ಅದಾದ ಮೇಲೆ ನನಗೆ ಈ ವಿಡಿಯೋ ಮಾಡಿ ಈ ಥರ ವೀಡಿಯೋಗಳು ಮಾಡ್ಕೊಂಡ್ಮೇಲೆ ನಾನು ಮತ್ತೆ ನೆಕ್ಸ್ಟ್ ಟ್ರೇಡು ಸಿಗುತ್ತೆ ಅವತ್ತಿನ ದಿನ. ಓಕೆನಾ. ಆ ದಿನದಲ್ಲಿ ನಾನು ಅರೌಂಡು ಒಂದು 10 to 15 ಲಾಟ್ಸ್ನ ಮಿಸ್ ಮಾಡಿದೆ ನಾನು ರೆಗ್ಯುಲರ್ ಎವ್ರಿ ಡೇ ತೊಗೊಳ್ತೀನಿ. ಓಕೆನಾ. ಅದು ಫ್ಯೂಚರಲ್ಲೂ ಕೂಡ ನಿಮ್ಗೆ ತೋರಿಸ್ತೀನಿ, ಬಟ್ ಅವೆಲ್ಲ ನಾನು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಇದು ಎಜುಕೇಷನಲ್ ಪರ್ಪಸ್ಸು ಮತ್ತು ಒಬ್ಬರಿಗೆ ಎಜುಕೇಟ್ ಮಾಡೋ ಉದ್ದೇಶಕ್ಕೋಸ್ಕರ ನಾನು ಜಸ್ಟ್ ಒಂದು ಲಾಟಲ್ಲಿ ತಗೊಂಡು ಮಾಡೋವಂಥ ಟ್ರೇಡು ಇದಾಗಿರುತ್ತೆ. ಓಕೆ, ಇಟ್ಸ್ ಆಲ್ ಅಬೌಟ್ ಮೈ ಟ್ರೇಡ್ ಆಗಿರುತ್ತೆ. ಫ್ಯೂಚರಲ್ಲಿ ನಾನು ಅದನ್ನೆಲ್ಲ ಕಂಟಿನ್ಯೂಸ್ ಆಗಿ ಲಾಂಗ್ ವೀಡಿಯೋಸ್ಗಳನ್ನ ಕೂಡ ಮಾಡ್ತೀನಿ. ನನಗೆ ಇಷ್ಟು ದಿನ ಸೋಫಾರ್ ನನಗೆ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಓನ್ಲಿ ಶಾರ್ಟ್ ವೀಡಿಯೋಸ್ ಮಾಡಿ ಆಗ್ತಿದೆ. ಸೊ ನನಗೆ ಸ್ಯಾಟರ್ಡೇ ಸಂಡೇ ರಜೆ ಇರೋದ್ರಿಂದ, ಸಂಡೇ ಆಗಿರೋದ್ರಿಂದ ನಾನು ಲಾಂಗ್ ವೀಡಿಯೋ ಮಾಡಿ ಹಾಕೋಣ, ಸ್ವಲ್ಪ ಒಂಚೂರು ನನ್ನ ಚಾನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದರಲ್ಲೂ ಕೂಡ ನಾನು ನೆಕ್ಸ್ಟ್ ಲೆವೆಲ್ಗೆ ಎಡಿಟಿಂಗ್ ಏನು ಮಾಡೋಕ್ಕೋಗಲ್ಲ. ಜಸ್ಟ್ ನಾನೇನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಲೈವ್ ಆಗಿ ನನಗೇನು ಅನಿಸುತ್ತೋ ಅದನ್ನು ಮಾತಾಡಿ ನಾನು ಅಪ್ಲೋಡ್ ಮಾಡೋವಂಥದ್ದು. ಓಕೆ, ಸೊ ಇದು ಬಂದು ಫೇಸ್ಬುಕ್ಕಲ್ಲಿರೋವಂಥದ್ದು ಒಂದು ನನ್ನ ಪೇಜ್ ಆಗಿರುತ್ತೆ. ಇದನ್ನು ಕೂಡ ನೀವು ಫಾಲೋ ಮಾಡಿ. ಹಂಗೆ ಕಮ್ ಟು ಮೈ ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಬೋದು. ಸೊ ಇದು ಕೂಡ ಮೇಕ್ ಡ್ರೀಮ್ಸ್ ಕಮ್ ಟ್ರೂ ಅಂತಲೇ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ಅರೌಂಡ್ 16 ಪೋಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಫಾರ್ 7 ಫಾಲೋವರ್ಸ್ ಇದ್ದಾರೆ, ಆ್ಯಂಡ್ ಐ ಆಮ್ ಫಾಲೋವಿಂಗ್ ಅರೌಂಡ್ 13 ಪೀಪಲ್.
ಸೊ ಇಲ್ಲೂ ಕೂಡ ಸೇಮ್ ವಿಡಿಯೋ ನಾನು ಅಲ್ಲೊಂದು ಇಲ್ಲೊಂದು ಎಡಿಟ್ ಮಾಡೋ ಅದೇ ಹೇಳಿದ್ನಲ್ಲ, ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟು ಟೈಮ್ ಇಲ್ಲ ನನಗೆ. ಸೊ ಇಲ್ಲೂ ಕೂಡ ನಾನು ನೋಡ್ಬೋದು ಸೇಮ್ ವೀಡಿಯೋಸ್, ಅದು ವಾಟ್ ಎವರ್ ದಿ ವೀಡಿಯೋಸ್ ದಟ್ ಐ ಹ್ಯಾವ್ ಅಪ್ಲೋಡೆಡ್ ಆನ್ ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್, ಸೇಮ್ ವೀಡಿಯೋಸ್ ವಿಲ್ ಬಿ ಅಪ್ಲೋಡೆಡ್ ಆನ್ ಇನ್ಸ್ಟಾಗ್ರಾಮ್ ಆ್ಯಸ್ ವೆಲ್. ಓಕೆ, ಸೊ ಇಲ್ಲೂ ಕೂಡ ಅದೇ ವೀಡಿಯೋಸ್ ಇರುತ್ತೆ. ಪ್ಲೀಸ್ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನನ್ನ ಪೇಜ್ನ. ಓಕೆನಾ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನನಗೂ ಫ್ಯೂಚರಲ್ಲಿ ಒಂದು ಮೋಟಿವೇಟ್ ಆಗುತ್ತೆ. ಚೆನ್ನಾಗಿ ವೀಡಿಯೋ ಮಾಡಿ, ಎಡಿಟಿಂಗ್ ಮಾಡಿ ಹಾಕಬೇಕು, ಅಪ್ಲೋಡ್ ಮಾಡಬೇಕು, ಮತ್ತು ಇನ್ನೂ ಜನಗಳಿಗೆ ನಾನು ಎಜುಕೇಟ್ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಬರುತ್ತೆ ನನಗೂ ಕೂಡ. ಓಕೆ, ದಿಸ್ ಆಲ್ ಅಬೌಟ್ ಇನ್ಸ್ಟಾಗ್ರಾಮ್ ಆ್ಯಂಡ್ ದೆನ್ ಕಮಿಂಗ್ ಟು ಯೂಟ್ಯೂಬ್. ಓಕೆ, ದಿಸ್ ಇಸ್ ಮೈ ಯೂಟ್ಯೂಬ್. ಇಲ್ಲೂ ಕೂಡ ಇದು ನನ್ನ ಚಾನಲ್ ಆಗಿರುತ್ತೆ. ಓಕೆ, ಸೊ ಇಲ್ಲೂ ನೋಡ್ಬೋದು ಸೇಮ್ ನಾನು ವೀಡಿಯೋಸ್ಗಳನ್ನೇ ಹಾಕ್ಕೊಂಡಿದ್ದೀನಿ, ಬೇರೆ ವೀಡಿಯೋಸ್ಗಳನ್ನ ಏನೂ ಹಾಕೊಳ್ಳಲ್ಲ. ಓಕೆನಾ. ಈ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನು ಹಾಕೋ ಎಲ್ಲ ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇಲ್ಲೂ ಕೂಡ ನಾನು ಸೇಮ್ ಎಕ್ಸ್ಪ್ಲನೇಷನ್ನೇ ಕೊಟ್ಟಿರ್ತೀನಿ. ನಾನು ಎಡಿಟಿಂಗ್ ಎಲ್ಲ ಏನೋ ಪ್ರಾಮಿಸ್ ನನಗೆ ನೆಕ್ಸ್ಟ್ ಲೆವೆಲ್ಗೆಲ್ಲ ಮಾಡೋಷ್ಟು ಟೈಮ್ ಇಲ್ಲ. ಸೊ ಹಾಗಾಗಿ ನನಗೇನಂದರೆ ನನ್ನ ಉದ್ದೇಶ ಏನಂದರೆ ಎಜುಕೇಟ್ ಮಾಡಬೇಕಷ್ಟೇ. ಸೊ ಎಡಿಟಿಂಗೆಲ್ಲ ನೆಕ್ಸ್ಟ್ ಲೆವೆಲ್ ಮಾಡಬೇಕು ಅನ್ನೋದೇನಿಲ್ಲ, ಎಜುಕೇಟ್ ಮಾಡಬೇಕು, ನನ್ನ ಸ್ಟ್ರಾಟಜಿನ ನಾನು 4 ಜನಕ್ಕೆ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋಗಳು ಮಾಡೋದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಲಾಂಗ್ ವೀಡಿಯೋಸ್, ಇದು ಬಂದು ನನ್ನ ಲಾಂಗ್ ವೀಡಿಯೋ ಆಗಿರುತ್ತೆ, ಫಸ್ಟು ಲಾಂಗ್ ವೀಡಿಯೋ ಆಗಿರುತ್ತೆ. ಸೊ ಪ್ಲೀಸ್ ನನ್ನೆಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನನ್ನೆಲ್ಲ ಪೇಜು ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.